ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಬಂದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಶುಕ್ರವಾರ ನನ್ನ ಮೈದ ಹೊಸ ಆಟೋನ ತಂದರು. ಸಂಜೆ ಒಂದು 8 ಗಂಟೆ ಆಗಿತ್ತು. 8 ಗಂಟೆ ಸುಮಾರಿಗೆ ದೇವಸ್ಥಾನ ಎಲ್ಲ ಬಾಗಿಲಾಗ್ಬಿಡುತ್ತೆ ಅಂದ್ಬಿಟ್ಟು ಬೇಗ ಬೇಗ ಬಂದು ಇಲ್ಲಿ ದೇವಸ್ಥಾನದ ಹತ್ರ ಪೂಜೆನ ಮಾಡ್ಸೋಕ್ಕೆ ಬಂದಿದ್ದೀವಿ. ಬೆಳಿಗ್ಗೆ ಅವರು ಶೋರೂಮಿಂದ ತರೋದು ಸ್ವಲ್ಪ ಲೇಟ್ ಆಗೋಯಿತು. ಯಾಕಂದರೆ ಇವಾಗ ಸಿಲಿಂಡ್ರು ಗ್ಯಾಸು ಲೋಡ್ ಬರೋದು ಹೋಗೋದು ತುಂಬಾ ಕಷ್ಟ ಆಗ್ತಾಯಿದೆ. ಏಕೆಂದರೆ ಇವಾಗ ಸಿಲಿಂಡ್ರು ಅಭಾವ ಎಲ್ಲ ಟ್ರಾನ್ಸ್ಪೋರ್ಟ್ ಅಭಾವ ಎಲ್ಲ ಜಾಸ್ತಿ ಇರೋದ್ರಿಂದ ತುಂಬಾ ಕಷ್ಟ ಆಗ್ತಾಯಿದೆ. ಹಾಗೆ ಏನೋ ಪ್ರಾಬ್ಲಮ್ ಆಯಿತು ಅಂತ ಹೇಳ್ಬಿಟ್ಟು ಲೋಡ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟು 2 ವಾರದಿಂದ ಇದು ವೆಯ್ಟಿಂಗಲ್ಲೇ ಇತ್ತು ಆಟೋ ತೊಗೊಳ್ಳೋದು. ಬಟ್ ಇವತ್ತು ಈ ಶುಕ್ರವಾರ ಏನಾದರೂ ಆಗಲಿ ಶುಕ್ರವಾರ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅವರು ಬಂದಿದ್ದು ನೆಕ್ಸ್ಟ್ ಡೇಗೆ ನಮಗೆ ಡೆಲಿವರಿ ಕೊಟ್ಟರು ಆಟೋನ. ಸೊ ಇವರು ನನ್ನ ಮೈದ ಮತ್ತು ನನ್ನ ತಂಗಿ ಹೋಗಿ ಇಬ್ಬರು ತೊಗೊಂಡು ಬಂದರು. ಅವರಿಬ್ಬರು ಗಂಡ ಹೆಂಡತಿ ಹೋಗಿ. ಸೊ ಇವಾಗ ಸಂಜೆ ಬಂದು ಇಲ್ಲಿ ದೇವಸ್ಥಾನದ ಹತ್ರ ಪೂಜೆನ ಮಾಡ್ಸೋಕ್ಕೆ ರೆಡಿ ಮಾಡ್ತಾಯಿದ್ದೀವಿ. ನನ್ನ ಮೈದ ಮತ್ತು ನನ್ನ ತಂಗಿ ಇಬ್ಬರು ಹೂವು ತಂದಿರಲಿಲ್ಲ, ಹೂವಿನ ಹಾರ ತಂದಿರಲಿಲ್ಲ. ಅವ್ರು ಬಂದಿದ್ದೇ ಲೇಟಾಗಿ ಹೋಗಿತ್ತು. ಒಂದು 7 ಗಂಟೆ 7:15 ಆಗಿಬಿಟ್ಟಿತ್ತು. ಮತ್ತು 8 ಗಂಟೆಗೆಲ್ಲ ದೇವಸ್ಥಾನ ಬಾಗಿಲಾಕ್ಬಿಡ್ತಾರೆ. ಇವತ್ತು ಶುಕ್ರವಾರ ಚೆನ್ನಾಗಿದೆ, ಸೊ ಶುಕ್ರವಾರನೇ ಪೂಜೆ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡಿಸಿದ್ದು ಅಷ್ಟೇ. ಆಮೇಲೆ ನನ್ನ ಮೈದ ಹೋಗಿ ಹೂವಿನ ಹಾರ ಮತ್ತು ನಿಂಬೆಹಣ್ಣು, ಪೂಜೆ ಸಾಮಾನು ಎಲ್ಲನೂ ತಂದರು. ಎಲ್ಲ ತಂದು ಇವಾಗ ಪೂಜೆನ ಮಾಡಿಸ್ತಾ ಇದ್ದೀವಿ. ಶುಕ್ರವಾರನೇ ನಮ್ಮ ಮನೆಗೆ ಹೊಸ ಗಾಡಿ ಬಂದಿದ್ದು ತುಂಬ ಖುಷಿ ಆಯಿತು. ಹಾಗೆ ನಾವು ಏನೇ ಒಂದು ಗಾಡಿ ತೊಗೋಬೇಕಾದ್ರೂ ಅದು ಶುಕ್ರವಾರನೇ ತೊಗೋತೀವಿ. ಮೋಸ್ಟ್ ಆಫ್ ದ ಟೈಮ್ ನಾವು ಶುಕ್ರವಾರನೇ ತೊಗೊಂಡಿರೋದು. ನಮ್ಮ ಗಾಡಿನೂ ಅಷ್ಟೇ. ನಮ್ಮ ಗಾಡಿ ಒಂದು ಸಂಕ್ರಾಂತಿ ಹಬ್ಬದ ದಿನ ಮತ್ತು ಒಂದು ವರಮಹಾಲಕ್ಷ್ಮಿ ಹಬ್ಬದ ದಿನ, ಸೊ ಹೀಗೆ ಹಬ್ಬಗಳಲ್ಲಿ ಮತ್ತು ಶುಕ್ರವಾರ ವಾರಗಳಲ್ಲಿ ನೋಡಿಕೊಂಡು ಚೆನ್ನಾಗಿರೋ ದಿನ ನೋಡಿ ತೊಗೊಂಡಿದ್ದೀವಿ. ನನ್ನ ಮೈದನ ಫ್ರೆಂಡ್ ಒಬ್ಬರು ಕೂಡ ಅವರು ನನ್ನ ಮೈದ ಮತ್ತು ನನ್ನ ಮೈದನ ಫ್ರೆಂಡ್ ಇಬ್ಬರೂ ಕೂಡ ಅವರಿಬ್ಬರು ಫ್ರೆಂಡ್ಸು ಇಬ್ಬರೂ ಕೂಡ ಒಟ್ಟಿಗೆ ಒಂದೇ ದಿನ ಆಟೋನ ತೊಗೊಂಡಿದ್ರು. ಒಂದೇ ಕಡೆ ನಿಲ್ಲಿಸಿ 2 ಆಟೋಗೂ ಒಂದೇ ದೇವಸ್ಥಾನದ ಹತ್ರ ಪೂಜೆನ ಮಾಡಿದ್ರು. ನಮ್ಮ ಮನೆಯವರು 2 ಆಟೋಗೂ ದೃಷ್ಟಿ ತೆಗೆದುಬಿಟ್ಟು ಈಡ್ಕಾಯಿನ ಹೊಡಿತಾ ಇದ್ದಾರೆ. ಸೊ ಅವರು ನನ್ನ ಮೈದನ ಫ್ರೆಂಡು, ಅವರು ತುಂಬ ಕ್ಲೋಸ್ ಇದ್ದಾರೆ. ಅವರಿಬ್ಬರೂ ಕೂಡ ಬೆಸ್ಟ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ಪ್ರತಿಯೊಂದು ವಿಷಯದಲ್ಲೂ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅವರು ಏನೇ ಕೆಲಸ ಮಾಡಿದ್ರು ಒಟ್ಟೊಟ್ಟಿಗೆ ಮಾಡ್ತಾರೆ. ಹಾಗಾಗಿ ಅವ್ರು ಬಿಟ್ಟು ಇವರು ಏನೂ ಮಾಡಲ್ಲ, ಇವ್ರು ಬಿಟ್ಟು ಅವರು ಏನೂ ಮಾಡಲ್ಲ, ಆ ಥರ. ಇಬ್ಬರು ಕೂಡ ಒಟ್ಟಿಗೆ ಗಾಡಿ ತೊಗೊಂಡಿದ್ದಾರೆ ಒಂದೇ ದಿನ. ನಂಬರ್ ಪ್ಲೇಟು ಅಷ್ಟೇ, ಜಸ್ಟ್ ಒಂದೊಂದು ನಂಬರು ಡಿಸ್ಟೆನ್ಸಲ್ಲಿದೆ ಅಷ್ಟೇ. ನೈಟು ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಬಂದ್ವಿ. ಇದು ನೆಕ್ಸ್ಟ್ ಡೇ ಶನಿವಾರ. ನಾವು ಬೆಳಗ್ಗೆ ತಿಂಡಿಗೆ ಮಾಡಬೇಕಲ್ವ, ಸೊ ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ. ದೋಸೆ ಹಿಟ್ಟು ಸ್ವಲ್ಪ ಇತ್ತು. ಲಾಸ್ಟು ಗುರುವಾರದ ದಿನ ಇಡ್ಲಿ ಮಾಡಿಬಿಟ್ಟು ದೋಸೆ ಹಿಟ್ಟು ಸ್ವಲ್ಪ ಹಾಗೆ ಇಟ್ಟಿದ್ದೆ. ಅದನ್ನು ಇವಾಗ ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈಗ ಆಲೂಗೆಡ್ಡೆ ಪಲ್ಯಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ದೋಸೆ ನನ್ನ ಮಗನಿಗೆ ಮಸಾಲೆ ದೋಸೆ ಬೇಕು ಅಂತ ಕೇಳಿದ್ದ. ಬಟ್ ಮಸಾಲೆ ದೋಸೆ ಮಾಡೋ ಥರ ಇರಲಿಲ್ಲ ಹಿಟ್ಟು. ಏಕೆಂದರೆ ನಾನು ಇಡ್ಲಿಗೆ ಹಾಕಿದ್ದೆ ಅಲ್ವಾ, ಸ್ವಲ್ಪ ಅವಲಕ್ಕಿ ಅನ್ನ ಅದೆಲ್ಲ ಸ್ವಲ್ಪ ಜಾಸ್ತಿ ಹಾಕಿರ್ತೀನಿ. ಆದರೂ ಕೂಡ ಸ್ವಲ್ಪ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆ ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ ಎಲ್ಲದನ್ನು ಕಟ್ ಮಾಡಿ ಒಂದು ಸಲ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದೇ ಸಲ ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ. ಹಾಗೆ ಈಗಿನ ಈರುಳ್ಳಿ ಅಂತೂ ಸಿಕ್ಕಾಬಟ್ಟೆ ಫುಲ್ಲು ಬ್ಲ್ಯಾಕ್ ಥರ ಬರುತ್ತೆ, ಫುಲ್ಲು ಗಲೀಜಿರುತ್ತೆ. ಅದನ್ನು ದಯವಿಟ್ಟು ಯಾರಾದರೂ ಅಡುಗೆ ಮಾಡೋರು ತೊಳ್ಕೊಂಡು ಮಾಡಿ, ಏಕೆಂದರೆ ಅದೆಲ್ಲ ಫಂಗಸ್ ಥರ ಬಂದಿರುತ್ತೆ, ಬ್ಲ್ಯಾಕ್ ಆಗಿರೋದು. ಸೊ ಮನೆಯವ್ರ ಹೆಲ್ತ್ಗಿಂತ ಬೇರೇನೂ ಮುಖ್ಯ ಅಲ್ವಾ. ಹಂಗಾಗಿ ಸ್ವಲ್ಪ ವಾಶ್ ಮಾಡಿಕೊಂಡು ನೀರಲ್ಲಿ ಅದನ್ನು ಕ್ಲೀನ್ ಮಾಡಿಕೊಂಡು ಯೂಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಈಗ ಹಸಿಮೆಣ್ಸಿನ್ಕಾಯಿನ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಟೊಮೊಟೊ ಎಲ್ಲದನ್ನು ಒಂದು ಸಲ ಕಟ್ ಮಾಡಿ ಇಟ್ಕೊಂಡು ಆನಂತರ ನಾನು ಒಗ್ಗರಣೆ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ನನ್ನ ಮಗ ಆಲ್ರೆಡಿ ಎದ್ದು ಸ್ನಾನಕ್ಕೆಲ್ಲ ಹೋಗಿದ್ದ. ನಾನು ನನ್ನ ಮಗ ಇಬ್ಬರು ಒಟ್ಟೊಟ್ಟಿಗೆ ಎದ್ದೊಳ್ತೀವಿ.
ಈ ನಡುವೆ ಅಂತೂ ಎದ್ದೇಳೋದು ತುಂಬ ಲೇಟ್ ಆಗ್ತಾಯಿದೆ. 6:30 7 ಗಂಟೆ ಆಗಿಬಿಡ್ತಾಯಿದೆ. ಒಂದೊಂದು ಸಲ 7:30 ಆಗಿಬಿಡುತ್ತೆ. 7:30ಗೆ ಎದ್ದಾಗ ಸ್ವಲ್ಪ ಗಡಿಬಿಡಿನೇ ಆಗಿಬಿಡುತ್ತೆ. ಏನಾದರೂ ರೈಸ್ ಬಾತು ಅದೆಲ್ಲ ಮಾಡಬೇಕು ಅಂದಾಗ ಕುಕ್ಕರ್ ವಿಷಲ್ ಬೇಗ ಹೋಗಲ್ಲ. ಈ ಥರ ಎಲ್ಲ ಪ್ರಾಬ್ಲಮ್ ಆಗಿಬಿಡುತ್ತೆ. ಈ ನಡುವೆ ಅಂತೂ ಬೇಗ ಎದ್ದೇಳೋಕ್ಕೆ ಆಗ್ತಾಯಿಲ್ಲ. ಬಟ್ ಕಾರಣ ಏನು ಅಂದರೆ ನೈಟಲ್ಲಿ ಬೇಗ ಮಲ್ಕೊಳ್ಳಲ್ಲ, ಲೇಟಾಗಿ ಮಲ್ಕೊಳ್ಳೋದು. ಸೊ ಇದೇ ಪ್ರಾಬ್ಲಮ್ ಆಗ್ತಾ ಇರೋದು. ನಾನು ಟ್ರೈ ಮಾಡ್ತೀನಿ ಬೇಗ ಮಲ್ಕೊಳ್ಳೋಣ ಅಂತ, ಬಟ್ ಅದೇನೋ ಅದು ಒಂಥರ ರೂಢಿ ಆಗಿಬಿಟ್ಟಿದೆ. ಲೇಟಾಗಿ ಮಲ್ಕೊಂಡು ಬೇಗ ಮಲ್ಕೊಂಡ್ರೂ ಕೂಡ ನಿದ್ದೆನೇ ಬರಲ್ಲ. ಒದ್ದಾಡಿ ಸಾಕಾಗುತ್ತೆ. ಸೊ ಇದೇ ಪ್ರಾಬ್ಲಮ್ ಆಗಿರೋದು. ಅದಕ್ಕೆ ಬೆಳಗ್ಗೆಯಲ್ಲಿ ಬೇಗ ಎದ್ದೇಳೋಕ್ಕಾಗ್ತಾಯಿಲ್ಲ. ಸೊ ಇಷ್ಟೇ ಪ್ರಾಬ್ಲಮ್ ಆಗಿರೋದು. ಅದನ್ನು ನಾನು ಚೇಂಜ್ ಮಾಡ್ಕೋಬೇಕು ಅಂತ ಪ್ರತಿದಿನ ರಾತ್ರಿ ನಾನು ಅದೇ ಥರ ಅಂದ್ಕೋತೀನಿ, ಬೇಗ ಮಲ್ಕೊಳ್ಳೋಣ ಬೇಗ ಎದ್ದೇಳೋಣ ಅಂತ. ಬಟ್ ಮಾಡೋ ಕೆಲಸನೇ ಮಾಡೋದು, ಲೇಟಾಗಿ ಮಲ್ಕೊಳ್ಳೋದು, ಲೇಟಾಗಿ ಮಲ್ಕೊಂಡು ಲೇಟಾಗಿ ಎದ್ದೇಳೋದು ಬೆಳಗ್ಗೆ. ನನ್ನ ಮಗ ಆಲ್ಮೋಸ್ಟ್ ಅವನ್ನ ಎಬ್ಬಿಸ್ಬಿಟ್ಟಿರ್ತೀನಿ. ಅವನ್ನ ಎಬ್ಬಿಸ್ಬಿಟ್ಟು ಕೂಡ ನಾನು ಎದ್ದೇಳೋದು ಲೇಟಾಗಿಬಿಡುತ್ತೆ. ಅವನ್ನ ಸುಮಾರು ಒಂದು 6:30 7 ಗಂಟೆಯಿಂದನೇ ಶುರು ಮಾಡ್ತೀನಿ, ಎದ್ದೇಳು ಅಂತ. ಅವನು ಒಂದು 6:30 ಸುಮಾರು 7 ಗಂಟೆಗೆ ಎದ್ದೇಳ್ತಾನೆ. ಎದ್ದು ಅವನು ಕೆಲಸ ಏನಿದೆ, ಅವನು ಬೆಳಗ್ಗೆನೇ ಎದ್ದು ಬಿಸಿ ನೀರು ಕುಡಿತಾನೆ. ಬಿಸಿ ನೀರು ಕುಡಿದ್ಬಿಟ್ಟು ಅವನ ಫ್ರೆಶ್ ಅಪ್ ಏನಿದೆ ಹೋಗಿ ಒಂದೇ ಸಲ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಒಂದೇ ಸಲ ರೆಡಿ ಆಗಿಬಿಡ್ತಾನೆ. ಆಮೇಲೆ ಅವನು ಬೆಳಗ್ಗೆ ಹಾಲು ಕುಡಿಯೋದು ಅದೆಲ್ಲ ಏನೂ ಮಾಡಲ್ಲ, ಹಾಲೆಲ್ಲ ಕುಡಿಯಲ್ಲ ಅವನು. ಅವ್ನಿಗೆ ಹಾಲಂದ್ರೇ ಇಷ್ಟ ಇಲ್ಲ. ಈ ನಡುವೆ ಏನೋ ಸ್ವಲ್ಪ ಚಾಕೋಸ್ ತಿನ್ನೋಕ್ಕೆ ರೂಢಿ ಮಾಡ್ಕೊಂಡಿದ್ದಾನೆ ಹಾಲಲ್ಲಿ. ಅದಷ್ಟು ಬಿಟ್ಟರೆ ಮತ್ತು ಬೆಳಗ್ಗೆ ನಾರ್ಮಲ್ ಬೆಳಗ್ಗೆ ಒಂದು ಲೋಟ ಬಿಸಿನೀರು ಕುಡಿದ್ರೆ ಇನ್ನು ತಿಂಡಿ ಒಂದು 8:30ಗೆ ತಿಂಡಿ ಕೊಡ್ತೀನಿ. ಸೊ ತಿಂಡಿ ತಿಂದ್ಕೊಂಡು ಹೋಗ್ತಾನೆ. 11 ಗಂಟೆಗೆ ಸ್ನ್ಯಾಕ್ಸ್ ಟೈಮ್ ಇರುತ್ತೆ. ಸೊ ಸ್ನ್ಯಾಕ್ಸ್ ಟೈಮಲ್ಲಿ ಏನಾದರೂ ಸೌತೆಕಾಯಿ, ಕ್ಯಾರೆಟು ಇಲ್ಲ ಫ್ರೂಟ್ಸು ಏನಾದರೂ ಹಾಕಿರ್ತೀನಿ, ಅದನ್ನು ತಿನ್ಕೋತಾನೆ. ಮತ್ತು ಮಧ್ಯಾಹ್ನ ಊಟ ಅಷ್ಟೇ ಅವನದು. ಮತ್ತು ಸೈಡು ಅವನು ಹಾಲು ಕುಡಿತಾನೆ. ಮತ್ತು ಬೆಳಗ್ಗೆಯಲ್ಲಿ ಬೇರೆ ಬ್ರೇಕ್ಫಾಸ್ಟ್ ಏನಾದ್ರು ಮಾಡ್ತಾನೆ, ಏನೂ ಇಲ್ಲ. ಹಾಲೆಲ್ಲ ಅವ್ನು ಕುಡಿಯೋದೇ ಇಲ್ಲ. ಸ್ವಲ್ಪ ಅವನಿಗೆ ಇವಾಗಿಂದ ಅಲ್ಲ, ಅವನು ಫಸ್ಟಿಂದನೂ ಅಷ್ಟೇ. ಯಾಕೆ ಅಂದರೆ ಅವನು ಹುಟ್ಟಿದಾಗ ಅವ್ನಿಗೆ ಸ್ವಲ್ಪ ಫೀಡಿಂಗ್ ಎಲ್ಲ ಕಮ್ಮಿ ಇತ್ತು. ಹಂಗಾಗಿ ಮೇಲ್ ಹಾಲು ಹಾಕ್ತಾಯಿದ್ವಿ, ನಂದಿನಿ ಹಾಲು ಕೊಡಿಸ್ತಾಯಿದ್ವಿ. ಸೊ ಹಂಗಾಗಿ ಆವಾಗಿಂದ ಅವನಿಗೆ ಸ್ವಲ್ಪ ಈಗ ಹಾಲು ಕುಡಿಯೋಕ್ಕೆ ಸ್ವಲ್ಪ ಹಿಂದೆ ಇದು ಮಾಡ್ತಾನೆ, ಕುಡಿಯಲ್ಲ ಅವನು. ಚಾಕೋಸ್ ಏನಾದರೂ ಇದ್ದರೆ ಅದ್ರ ಜೊತೆ ಹಾಕ್ಕೊಂಡು ಚಾಕೋಸ್ ತಿಂತಾನೆ ಅಷ್ಟೇ. ಸೊ ಈಗ ಕೆಂಪು ಚಟ್ನಿಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಪ್ರಾಬ್ಲಮ್ ಏನಂದರೆ ಎಲ್ಲನೂ ರೆಡಿ ಮಾಡಿಕೊಂಡೆ, ಕೆಂಪು ಚಟ್ನಿ ಮತ್ತು ಪಲ್ಯ ಎಲ್ಲನೂ ರೆಡಿ ಮಾಡಿಕೊಂಡೆ. ಹಾಗೆ ದೋಸೆ ಕೂಡ ಮಾಡುವಾಗ ವಿಡಿಯೋ ಕೂಡ ಮಾಡಿಕೊಂಡೆ. ಬಟ್ ಏನಾಗಿದೆ ಅಂದರೆ ಸ್ಟೋರೇಜ್ ಪ್ರಾಬ್ಲಮ್ ಆಗಿ ಎಲ್ಲನೂ ಡಿಲೀಟ್ ಆಗಿದೆ. ಸರಿ ಹೋಗಲಿ, ಇರೋದಷ್ಟು ಹಾಕೋಣ ಅಂತ ಹೇಳಿಬಿಟ್ಟು ಈಗ ಇರೋಷ್ಟು ವೀಡಿಯೋನ ಹಾಕ್ತಾಯಿದ್ದೀನಿ. ದೋಸೆ ಹಾಕಿದ್ದು ಮಸಾಲೆ ದೋಸೆ ತುಂಬ ಚೆನ್ನಾಗಿ ಬಂದಿತ್ತು. ದೋಸೆ ಹಾಕಿದ್ದು, ಕೆಂಪು ಚಟ್ನಿ ಹಾಕಿ ಆ ಮಸಾಲೆ ದೋಸೆ ಮಾಡಿದ್ದು ಅದು ಯಾವುದೂ ಬಂದಿಲ್ಲ. ಸರಿ ಅಂದ್ಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ. ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ ಇತ್ತು, ಸೊ ಎಲ್ಲ ಹೋಯಿತು. ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಈಗ ನೈಟ್ ಡಿನ್ನರಿಗೆ ರಸಮ್ ಮಾಡಿದ್ದೆ, ಅನ್ನ. ಅದ್ರ ಜೊತೆಗೆ ಚಿಕನ್ ಪೆಪ್ಪರ್ ಫ್ರೈ ಮಾಡ್ತಾಯಿದ್ದೀನಿ. ಇದು ನೆಕ್ಸ್ಟ್ ಡೇ ಅಂದರೆ ಸಂಡೇ. ಆಲ್ಮೋಸ್ಟ್ ಈ ವಿಡಿಯೋದಲ್ಲಿ ಶುಕ್ರವಾರ, ಶನಿವಾರ, ಭಾನುವಾರ 3 ದಿನದ್ದು ವ್ಲಾಗ್ ಇದೆ. ಸೊ ಈ ವ್ಲಾಗಲ್ಲಿ ಇದು ಲಾಸ್ಟ್ ವೀಕು ಶುಕ್ರವಾರ, ಶನಿವಾರ, ಭಾನುವಾರದ ವ್ಲಾಗ್ ಆಗಿರುತ್ತೆ. ಈ ವಾರದ ಶುಕ್ರವಾರದ, ಶನಿವಾರದ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಕೆಲವೊಂದಷ್ಟು ವೀಡಿಯೋಗಳು ಹಾಗೇ ಇತ್ತು, ಇನ್ನೂ ಕೆಲವೊಂದಷ್ಟು ಮದುವೆ ವೀಡಿಯೋಗಳೆಲ್ಲ ಹಾಗೇ ಇದೆ. ನಾನು ಎಡಿಟ್ ಮಾಡೋಕ್ಕಾಗ್ತಾಯಿಲ್ಲ, ಎಡಿಟ್ ಮಾಡಿಲ್ಲ, ಹಾಗಾಗಿ ಸ್ವಲ್ಪ ಲೇಟಾಗಿ ಹಾಕ್ತಾಯಿದ್ದೀನಿ. ಈಗ ನಾನಿಲ್ಲಿ ಪೆಪ್ಪರ್ ಡ್ರೈ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಎಣ್ಣೆ, ಒಂದೇ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಬಿಡಿಸಿ ಚೆಚ್ಚಿ ಇಟ್ಕೊಂಡಿದ್ದೆ. ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ. ಸೊ ಇದನ್ನೆಲ್ಲ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದು ಬ್ರೌನ್ ಕಲರ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಕರಿಬೇವು, ಹಾಗೆ ಒಂದು ಅರ್ಧ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ. ಸೊ ಕ್ಯಾಪ್ಸಿಕಮ್ ಲಾಸ್ಟಲ್ಲಿ ಕೂಡ ಹಾಕ್ಕೋಬೋದು, ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಒಂಥರ ತಿನ್ನೋಕ್ಕೆ ಚೆನ್ನಾಗಿರಲ್ಲ, ಹಾಗಾಗಿ ನಾನು ಫಸ್ಟಿಗೆ ಹಾಕ್ಕೋತಾ ಇದ್ದೀನಿ. ಈಗ ಒಂದು ಅರ್ಧ KGಯಷ್ಟು ಚಿಕನ್ನ ತಂದಿದ್ದರು. ಸೊ ಆ ಒಂದು ಚಿಕನ್ನ ಹಾಕ್ಕೊಂಡು ಇವಾಗ ಸ್ವಲ್ಪ ಅದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ನೀರಲ್ಲೇ ಚಿಕನ್ನಲ್ಲಿ ಏನು ಬಿಟ್ಕೊಳ್ಳುತ್ತೆ ನೀರು, ಆ ನೀರಲ್ಲೇ ಬೇಯೋದಕ್ಕೆ ಬಿಡಬೇಕು.
ಆ ನೀರೆಲ್ಲ ಸುಂಡಿ ಆಮೇಲೆ ಲಾಸ್ಟಿಗೆ ನಾವು ಪೆಪ್ಪರ್ ಪೌಡರು ಮತ್ತು ಧನಿಯಾ ಪೌಡರ್ ಇದನ್ನೆಲ್ಲ ಹಾಕ್ಕೋಬೋದು. ಈಗ ಸ್ವಲ್ಪ ಉಪ್ಪೆಲ್ಲ ಹಾಕಿದೆ ಮತ್ತು ಇನ್ನೊಂಚೂರು ಅರಿಶಿನ ಹಾಕ್ಬಿಟ್ಟು ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಸ್ವಲ್ಪ ಅದನ್ನು ಚೆನ್ನಾಗಿ ಬೇಯೋಕ್ಕೆ ಬಿಡಬೇಕು. ಸುಮಾರು ಒಂದು 10 ನಿಮಿಷ ಕಾಲು ಗಂಟೆನಾದರೂ ಇದನ್ನು ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಉರಿ ಕಮ್ಮಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಚೆನ್ನಾಗಿ ಬೇಯುತ್ತೆ, ಅಂದರೆ ಪೀಸಸ್ ಎಲ್ಲ ಚೆನ್ನಾಗಿ ಬೇಯುತ್ತೆ. ಸ್ವಲ್ಪ ಒಂದು 10 ನಿಮಿಷ ಕಾಲು ಗಂಟೆ ಒಂದು ಸಣ್ಣ ಉರಿಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಬಿಟ್ಟು ಬೇಯೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ ಹೇಳ್ಬಿಟ್ಟು. ಈ ಟೈಮಲ್ಲಿ ಮತ್ತೆ ಒಂದು 2-3 ಸಲ ಮತ್ತೆ ಅದನ್ನು ತಿರುಗಿಸ್ಕೊಂಡು ಅದು ಬೆಂದಿದೆಯಾ ನೋಡಿಕೊಂಡು ನೀವು ಮಧ್ಯ ಕೈ ಆಡಿಸ್ಕೊಂಡು ಇರಬೇಕಾಗತ್ತೆ. ಯಾಕೆಂದರೆ ತಳ ಹಿಡಿದ್ಬಿಡುತ್ತೆ, ಯಾಕೆಂದರೆ ನಾವು ಬೇರೆ ಏನೂ ನೀರು ಆ್ಯಡ್ ಮಾಡಿಲ್ಲ, ಹಾಗಾಗಿ ತಳ ಹಿಡಿದ್ಬಿಡುತ್ತೆ. ಅದಾದಮೇಲೆ ಸ್ವಲ್ಪ ಧನಿಯಾ ಪುಡಿ, ಒಂದು ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ. ಧನಿಯಾ ಪುಡಿ ಹಾಕ್ಕೊಂಡು ಇವಾಗ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಧನಿಯಾ ಪುಡಿ ಏನಕ್ಕೆ ಹಾಕ್ತೀವಿ ಅಂದರೆ ನಾವು ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಲ್ಲ, ಸೊ ಖಾರ ಆಗಿಬಿಟ್ರೆ ಅದನ್ನು ಬ್ಯಾಲೆನ್ಸ್ ಮಾಡುತ್ತೆ ಧನಿಯಾ ಪುಡಿ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ಈಗ ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಲಾಸ್ಟಲ್ಲಿ. ಪುದೀನ ಸೊಪ್ಪು ಮತ್ತು ಧನಿಯಾ ಪುಡಿ ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಇದು ಮತ್ತೊಂದು 5 ನಿಮಿಷ ಮುಚ್ಚಿಟ್ಟು ಬೇಯಿಸಾದ್ಮೇಲೆ ಈಗ ನಾನಿಲ್ಲಿ ಪೆಪ್ಪರ್ ಪೌಡ್ರು, ಕಾಳು ಮೆಣಸಿನ ಪುಡಿ ಇದೆಯಲ್ಲ, ಸೊ ಅದನ್ನು ಹಾಕೋತಾ ಇದ್ದೀನಿ. ನಾನು ಪೌಡ್ರು ಮಾಡಿ ಇಟ್ಕೊಂಡಿದ್ದೆ, ಅದು ಖಾಲಿ ಆಗೋಯಿತು. ಸರಿ ನೋಡ್ಕೊಳ್ಳೋಣ, ಖಾರ ನೋಡಿಕೊಂಡು ನೆಕ್ಸ್ಟು ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಕರೆಂಟ್ ಹೊರ್ಟೋಯ್ತು. ಈಗ ಮಳೆಗಾಲ ಅಲ್ವಾ, ಸೊ ಕರೆಂಟ್ ಹೋಗೋದು ಬರೋದು ಮಾಡ್ತಾ ಇರತ್ತೆ. ಕರೆಂಟ್ ಹೊರ್ಟೋಯ್ತು. ನಾನು ಕ್ಯಾಮ್ರಾದಲ್ಲಿ ಅಂದರೆ ಫೋನಲ್ಲಿ ಫ್ಲ್ಯಾಶ್ ಲೈಟ್ ಆನ್ ಮಾಡಿದ್ನಲ್ಲ, ಸೊ ಆ ಲೈಟಲ್ಲೇ ನೋಡಿ ಈ ಥರ ಕಾಣ್ತಾ ಇದೆ. ಸೊ ಅದರಲ್ಲೇ ಹೇಗೋ ಮ್ಯಾನೇಜ್ ಆಯಿತು, ವೀಡಿಯೋ ಮಾಡಿದ್ದಕ್ಕೂ ಏನೂ ವೇಸ್ಟ್ ಆಗಲಿಲ್ಲ. ಸೊ ಅದನ್ನು ಈಗ ಪೆಪ್ಪರ್ ಪೌಡ್ರೆಲ್ಲ ಹಾಕ್ಬಿಟ್ಟು ಮುಚ್ಚಿಟ್ಟೆ. ಅಷ್ಟರಲ್ಲಿ ಕರೆಂಟ್ ಬಂದುಬಿಡ್ತು. ಒಂದು 5-10 ನಿಮಿಷ ಹೋಯ್ತು ಅಷ್ಟೇ, ಅಷ್ಟರಲ್ಲಿ ಕರೆಂಟ್ ಬಂತು. ಮತ್ತೆ ಇನ್ನೊಂದು ಸ್ವಲ್ಪ ಪೌಡ್ರ್ ಮಾಡಿಕೊಂಡು ಪೆಪ್ಪರ್ ಪೌಡ್ರನ್ನ ಈಗ ಇನ್ನೊಂದು ಅರ್ಧ ಸ್ಪೂನಷ್ಟು, 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇದು ಪೆಪ್ಪರ್ ಡ್ರೈ ಆಗಿರೋದ್ರಿಂದ ಪೆಪ್ಪರ್ ಜಾಸ್ತಿ ಹಾಕಿ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿಕೊಂಡು ಖಾರ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ವೈಸು ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ. ಹಾಗೆ ಇದು ಮಾಡೋದಕ್ಕೆ ಒಂದು 1/2 ಅವರ್ ಹಿಡಿಯುತ್ತೆ, ಯಾಕೆಂದರೆ ನಾವು ಸಣ್ಣ ಉರಿಯಲ್ಲಿ ಮಾಡೋದ್ರಿಂದ ಚಿಕನ್ ಪೀಸಸ್ಸು ಚೆನ್ನಾಗಿ ಬೇಯಬೇಕು, ಹಂಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಏನು ಮಾಡೋಕ್ಕಾಗಲ್ಲ, ಒಂದು 1/2 ಅವರ್ ಟೈಮ್ ಕೊಟ್ಟರೆ ಸೂಪರಾಗಿರುವಂಥ ಪೆಪ್ಪರ್ ಡ್ರೈ ರೆಡಿನೇ ಆಗಿಬಿಡುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿ ಬಂದಿತ್ತು. ಸೊ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಬಾಯ್, ಥ್ಯಾಂಕ್ ಯು.